ಕೇಜ್ರಿವಾಲ್ ಬಗ್ಗೆ ನೀವು ಕೇಳಿದ್ರಿ, ಪ್ರಾಮಾಣಿಕ ಭ್ರಷ್ಟಾಚಾರ ಓಡಿಸ್ಬೇಕು ಮಾಡಬೇಕಂತ ಹೋರಾಟ ಮಾಡಿದ್ದಾರೆ. ಕೊನೆಗೆ ಭ್ರಷ್ಟಾಚಾರದ ಆರೋಪದಲ್ಲಿ ಸಿಕ್ಕಾಕಿಕೊಂಡು ಇವತ್ತಿನ ಒಂದು ಕೋರ್ಟ್ ಬಿಡುಗಡೆಗೆ ಹೊರಗಿದ್ದಾರೆ. ಅವ್ರ ಕಡೆಯಿಂದ ಸರಾಯಿ ನಿಷೇಧ ಮಾಡಲಿಕ್ಕೆ ಆಗಲಿಲ್ಲ. ಅವರು ಇಲ್ಲರಿ ದುಡ್ಡು ಬಂದು ನಾವು ಉದ್ಧಾರ ಮಾಡೋಕ್ಕೆ ಸಾಧ್ಯ ಇದೆ ಅಂತೇಳಿ ಕಾರ್ಪೊರೇಟ್ ಮನೋಭಾವದಿಂದಾಗೆ ಕೊನೆಗೆ ಆ ಸರಾಯಿ ಸಿಕ್ಕಾಕೊಂಡ್ರು ಮಾಡಿದ್ರು. ಆ ಮಾತು ಬೇರೆ, ಬಟ್ ಅವ್ರಿಗೂ ಆಗಲಿಲ್ಲ. ಅಂದ್ರೆ ರಾಜಕೀಯ ಪಕ್ಷಗಳಿಂದ ಇದು ಸಾಧ್ಯ ಇಲ್ಲ. ಹಾಗೆ ಮಾಡೋರು ಯಾರು? ನಾವೇನು ಮತದಾರ ನಿಲ್ಲಬೇಕಾಗ್ತದೆ. ಅದ್ರ ಮ್ಯಾಕ್ಸಿಮಮ್ ಹುಡುಗರ ಇದ್ದಾರೆ ತಿಳ್ಕೊಂಡ್ರೆ ನೀವು. ಇಲ್ಲ, ಒಳ್ಳೆಯವರು ಇದ್ದಾರೆ, ಹೆಣ್ಮಕ್ಳಿದ್ದಾರೆ, 50% ಹೆಣ್ಮಕ್ಳಿದ್ದಾರೆ. ಯಾಕ್ರಿ ಹೆಣ್ಮಕ್ಳು ಎದ್ದು ನಿಲ್ತಾರಲ್ಲ? ತಾವು ಅಧಿಕಾರ ಕೈಗೆ ಯಾಕೆ ತೊಗೊಳ್ಬಾರ್ದು? ರೈತರು ಕೈಗೆ ಯಾಕೆ ಅಧಿಕಾರ ತೊಗೊಳ್ಬಾರ್ದು? ಯಾಕಂದ್ರೆ ರೈತರು ಮತ್ತು ಹೆಣ್ಮಕ್ಳು ಕೂಡ್ರೆ ಇಡೀ ವ್ಯವಸ್ಥೆ ಬದಲಾವಣೆ ಬಿಡ್ತದೆ. ಒಳ್ಳೆಯ ರೈತರು ಇದ್ದಾರೆ, ಅದರಲ್ಲಿ ಒಳ್ಳೆಯ ಮನಸ್ಸು ಇದ್ದಂಥವ್ರು. ಅವರು ರೈತ ಹೆಣ್ಮಕ್ಳೆಲ್ಲರೂ ಒಳ್ಳೆಯವ್ರನ್ನ ಆಯ್ಕೆ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಮಾಡಿದರೆ ನಿಶ್ಚಿತವಾಗಿಯೂ ಈ ದೇಶದ ವ್ಯವಸ್ಥೆ ಆಗೇ ಆಗ್ತದೆ. ಆ ದಿಶೆಯಲ್ಲೇ ನಮ್ಮ ಚುನಪ್ಪ ಪೂಜಾರಿ ಅವರು ಮತ್ತು ನಮ್ಮ ಇನ್ನೊಬ್ಬರು ಶಶಿಕಾಂತ್ ಗುರೂಜಿಯವರು ಜೊತೆಗೆ ಇನ್ನುಳಿದ ಎಲ್ಲರೂ ಈ ಹೋರಾಟ ಮಾಡ್ತಾಯಿದ್ದಾರೆ. ಮುಕ್ತ ಸಾರ್ಜಿ ಕಟ್ಟಬೇಕನ್ನುವಂಥ ನಿರ್ಧಾರ ಮಾಡ್ತಾಯಿದ್ದಾರೆ. ಅವ್ರ ನಿರ್ಧಾರ ಯಶಸ್ವಿಯಾಗಲಿ, ಅವ್ರ ಹೋರಾಟದ ಮುಂದುವರಲಿ. ಜೊತೆಗೆ ನಮ್ಮೆಲ್ಲರ ಸಹಾಯ ಸಹಕಾರ ಅವ್ರ ಜೊತೆಗಿರಲಿ. ಯೋಗ್ಯರನ್ನು ಆಯ್ಕೆ ಮಾಡಿ ಯೋಗ್ಯರನ್ನು ಕಳಿಸುವಂಥ ಜವಾಬ್ದಾರಿ ಮತದಾರ ಮೇಲೆ. ಕೊಡೋಕ್ಕೆ ಇಲ್ಲದಂಥವ್ರು ಆಯ್ಕೆ ಮಾಡಿರಿ ಅಂದರೆ ಏನಾದರೂ ಹೊಸದು ಹುಟ್ಟಿತು ಅನ್ನೋದು ಒಂದು ಅಭಿಪ್ರಾಯ. ನಿಮಗೇನು ಅನಿಸ್ತದ? ನಿಮಗೆ ಇದು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನ್ಯೂಸ್ ಮಾಡಿರಿ. H16 ನ್ಯೂಸ್ ಅರ್ಥ ತಿಳಿಸ್ತಾರೆ ಅನ್ನೋದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.